ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಕ್ರಿಯಾಶೀಲ ಶ್ರೇಣಿ ಮತ್ತು ಲೋಹಗಳ ಸ್ಥಾನಪಲ್ಲಟ ಇವುಗಳ ಬಗ್ಗೆ ಕಲಿತಿದ್ದೆವು. ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಚಟುವಟಿಕೆಯನ್ನು ಕೂಡ ಕೊಟ್ಟಿದ್ದೆ. ಎಲ್ಲರೂ ಮಾಡಿರಿ ಎಂದು ಭಾವಿಸುತ್ತೇನೆ. ತಾವು ಮಾಡಿದ ಚಟುವಟಿಕೆ ಸರಿಯಾಗಿದೆಯೋ ಇಲ್ಲ ಎಂಬುದನ್ನು ಒಮ್ಮೆ ಪಟ್ಟಿಯನ್ನು ನೋಡಿ ಸರಿಪಡಿಸಿಕೊಳ್ಳಿ. ಇಂದು ನಾವು ಗೆಲ್ವಾನಿಕ್ ಸೆಲ್ಗಳ ಬಗ್ಗೆ ಕಲಿಯಲಿದ್ದೇವೆ. ಏನಿದು ಗೆಲ್ವಾನಿಕ್ ಸೆಲ್? ಈಗಾಗಲೇ ಕ್ರಿಯಾಶೀಲ ಶ್ರೇಣಿಯನ್ನು ಕಲಿತಿದ್ದೀರಿ ಅಲ್ವಾ? ಎಲ್ಲ ಲೋಹಗಳ ಕ್ರಿಯಾಶೀಲ ಸಾಮರ್ಥ್ಯ ಒಂದೇ ರೀತಿ ಇರುವುದಿಲ್ಲ ಎಂಬುದನ್ನು ಕಲಿತಿದ್ದೀರಿ. ಈ ಕ್ರಿಯಾ ಸಾಮರ್ಥ್ಯವನ್ನು ಉಪಯೋಗಿಸಿ ವಿದ್ಯುತ್ತನ್ನು ಉತ್ಪಾದಿಸಲು ಉಪಯೋಗಿಸುವಂತಹ ವ್ಯವಸ್ಥೆಯೇ ಗೆಲ್ವಾನಿಕ್ ಸೆಲ್ ಆಗಿದೆ. ಇದು ಒಂದು ಗೆಲ್ವಾನಿಕ್ ಸೆಲ್ನ ಚಿತ್ರ. ಈ ಗೆಲ್ವಾನಿಕ್ ಸೆಲ್ ಅನ್ನು ತಯಾರಿಸುವುದು ಹೇಗೆ ಎಂಬುದನ್ನು ನಾವು ನೋಡುವ. ಮೊದಲಿಗೆ ಎರಡು ಬೀಕರ್ಗಳನ್ನು ತೆಗೆದುಕೊಂಡು ಒಂದರಲ್ಲಿ ಜಿಂಕ್ ದಂಡವನ್ನು ಜಿಂಕ್ ಸಲ್ಫೇಟ್ನಲ್ಲಿ ಮುಳುಗಿಸಿ ಮತ್ತು ಇನ್ನೊಂದರಲ್ಲಿ ಕಾಪರ್ ದಂಡವನ್ನು ಕಾಪರ್ ಸಲ್ಫೇಟ್ನಲ್ಲಿ ಮುಳುಗಿಸಿ ಇಡಬೇಕು. ಈ ಎರಡು ದಂಡಗಳನ್ನು ಒಂದು ವಾಹಕದ ಸಹಾಯದಿಂದ ಒಂದು ವೋಲ್ಟಾಮೀಟರ್ಗೆ ಜೋಡಿಸಬೇಕು. ನಂತರ ಈ ದ್ರಾವಣದೊಳಗೆ ಕಾಪರ್ ಸಲ್ಫೇಟ್ ದ್ರಾವಣ ಮತ್ತು ಜಿಂಕ್ ಸಲ್ಫೇಟ್ ದ್ರಾವಣಗಳಿಗೆ ಸಂಪರ್ಕವನ್ನು ಕಲ್ಪಿಸಲು ಒಂದು ಸಾಲ್ಟ್ ಬ್ರಿಡ್ಜ್ ಅನ್ನು ಉಪಯೋಗಿಸಬೇಕು. ಜಿಂಕ್, ತಾಮ್ರ ಎಂಬಿವುಗಳನ್ನು ಉಪಯೋಗಿಸಿ ನಿರ್ಮಿಸಬಹುದಾದ ಒಂದು ವಿದ್ಯುತ್ ರಾಸಾಯನಿಕ ಸೆಲ್ಲಿನ ಕ್ರಮೀಕರಣವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇದರಲ್ಲಿ ಒಂದು ಜಿಂಕ್ ದಂಡವನ್ನು ಜಿಂಕ್ ಸಲ್ಫೇಟ್ ದ್ರಾವಣದಲ್ಲಿ ಮತ್ತು ಒಂದು ತಾಮ್ರದ ದಂಡವನ್ನು ಕಾಪರ್ ಸಲ್ಫೇಟ್ ದ್ರಾವಣದಲ್ಲೂ ಮುಳುಗಿಸಿ ಇರಿಸಲಾಗಿದೆ. ಎರಡು ಲೋಹ ದಂಡಗಳನ್ನು ವಾಹಕದ ಮೂಲಕ ಒಂದು ವೋಲ್ಟ್ ಮೀಟರಿಗೆ ಬಾಹ್ಯವಾಗಿ ಜೋಡಿಸಲಾಗಿದೆ. ಎರಡೂ ದ್ರಾವಣಗಳನ್ನು ಪೊಟ್ಯಾಷಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಮುಳುಗಿಸಿದ ಒಂದು ಫಿಲ್ಟರ್ ಪೇಪರ್ನ ಮೂಲಕ ಜೋಡಿಸಲಾಗಿದೆ. ಇದು ಸಾಲ್ಟ್ ಬ್ರಿಡ್ಜ್ ಎಂದು ಕರೆಯಲ್ಪಡುವುದು. ಜಿಂಕ್, ತಾಮ್ರ ಎಂಬಿ ಲೋಹಗಳಲ್ಲಿ ಕ್ರಿಯಾಶೀಲತೆ ಹೆಚ್ಚಿರುವ ಜಿಂಕ್ ಎರಡು ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ದ್ರಾವಣದಲ್ಲಿ ವಿಲೀನವಾಗುವುದು. ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಕ್ರಿಯೆಯು ಉತ್ಕರ್ಷಣೆಯಾಗಿದೆ ಎಂದು ತಿಳಿದಿದ್ದೀರಲ್ಲವೇ? ಜಿಂಕ್ ದಂಡದಲ್ಲಿ ನಿಕ್ಷೇಪಿಸಲ್ಪಟ್ಟ ಇಲೆಕ್ಟ್ರಾನುಗಳು ತಾಮ್ರದ ತಂತಿಯ ಮೂಲಕ ತಾಮ್ರದ ದಂಡದ ಕಡೆಗೆ ಪ್ರವಹಿಸುವುದು. ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿರುವ ಪಾಸಿಟಿವ್ ಕಾಪರ್ ಅಯಾನುಗಳು ಈ ಇಲೆಕ್ಟ್ರಾನುಗಳನ್ನು ಸ್ವೀಕರಿಸುತ್ತವೆ. ಇಲೆಕ್ಟ್ರಾನುಗಳು ಒಟ್ಟು ಸೇರುವ ಕ್ರಿಯೆಯು ಅಪಕರ್ಷಣೆಯಾಗಿದೆ. ಹೀಗೆ ನಿರಂತರವಾದ ಇಲೆಕ್ಟ್ರಾನ್ ಪ್ರವಾಹವನ್ನು ಉಳಿಸಿಕೊಳ್ಳುವ ಒಂದು ಮಂಡಲವು ರೂಪಿಸಲ್ಪಡುವುದರಿಂದಾಗಿ ಈ ಕ್ರಮೀಕರಣವು ವಿದ್ಯುತ್ತಿನ ಒಂದು ಮೂಲವಾಗುವುದು. ಸ್ವಲ್ಪ ಸಮಯದ ಬಳಿಕ ನಾವು ವೋಲ್ಟಾಮೀಟರ್ನಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ. ಯಾಕಂತಂದರೆ ಇಲ್ಲಿ ವಿದ್ಯುತ್ ರಾಸಾಯನಿಕ ಕ್ರಿಯೆ ಜರುಗಿ ವಿದ್ಯುತ್ ಉತ್ಪಾದನೆ ಆಗ್ತದೆ ಅಲ್ವಾ? ಅಂದರೆ ಇಲ್ಲಿ ರೆಡಾಕ್ಸ್ ಕ್ರಿಯೆ ಜರುಗಿ ರಾಸಾಯನಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಗುತ್ತದೆ. ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಗೆಲ್ವಾನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತ ಹೇಳ್ತೇವೆ. ನೀವೀಗಾಗಲೇ ಕಲ್ತಿದ್ದೀರಿ ಜಿಂಕ್ಗೆ ಕಾಪರ್ಗಿಂತಲೂ ಕ್ರಿಯಾಶೀಲತೆ ಹೆಚ್ಚು ಅಂತೇಳಿ ಅಲ್ವಾ? ಹಾಗಾದರೆ ಈ ಗೆಲ್ವಾನಿಕ್ ಸೆಲ್ನಲ್ಲಿ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡುವ ಎಲೆಕ್ಟ್ರೋಡ್ ಯಾವುದು? ಅದುವೇ ಜಿಂಕ್. ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುವ ಎಲೆಕ್ಟ್ರೋಡ್
ಕಾಪರ್ ಆಗಿದೆ. ಹಾಗಾದರೆ ಇಲ್ಲಿ ಜಿಂಕ್ನಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆ ಯಾವುದು? ಇಲ್ಲಿ ಜಿಂಕ್ 2 ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಜಿಂಕ್ ಅಯಾನ್ ಆಗಿ ಬದಲಾಗ್ತದೆ. ಜಿಂಕ್ ಅಯಾನ್ಗಳು ಆ ದ್ರಾವಣದಲ್ಲಿ ವಿಲೀನ ಆಗ್ತದೆ. ಈ ಎಲೆಕ್ಟ್ರಾನ್ಗಳೇನಾಗ್ತದೆ, ಕಾಪರ್ ದಂಡಕ್ಕೆ ಚಲಿಸ್ತವೆ. ಅಂತ ಹೇಳಿದ್ರೆ ಜಿಂಕ್ ಎಲೆಕ್ಟ್ರೋಡ್ನಲ್ಲಿ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡುವ ಕ್ರಿಯೆ ಅಂತ ಹೇಳಿದ್ರೆ ಉತ್ಕರ್ಷಣೆ ಜರುಗ್ತದೆ. ಈ ರೀತಿ ಉತ್ಕರ್ಷಣೆ ಜರುಗುವಂತಹ ಎಲೆಕ್ಟ್ರೋಡ್ ಅನ್ನು ನಾವು ಆನೋಡ್ ಅಂತ ಹೇಳ್ತೇವೆ. ಹಾಗಾದ್ರೆ ಕಾಪರ್ ಎಲೆಕ್ಟ್ರೋಡ್ನಲ್ಲಿ ಈ ಜಿಂಕ್ ದಂಡದಲ್ಲಿ ಸ್ವತಂತ್ರಗೊಂಡಂತಹ ಎಲೆಕ್ಟ್ರಾನ್ಗಳು ಬಾಹ್ಯ ಮಂಡಲದ ಮೂಲಕ ಬಂದು ಕಾಪರ್ ದಂಡದಲ್ಲಿ ಸೇರ್ತದೆ. ದ್ರಾವಣದಲ್ಲಿದ್ದಂತಹ ಕಾಪರ್ ಅಯಾನ್ಗಳು ಈ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ ಕಾಪರ್ ಪರಮಾಣು ಆಗಿ ಬದಲಾಗುತ್ತದೆ. ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುವ ಕ್ರಿಯೆ, ಕಾಪರ್ ಅಯಾನ್ ಇದ್ದದ್ದು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ ಕಾಪರ್ ಪರಮಾಣುವಾಗಿ ಬದಲಾಗ್ತದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಯಾವ ಕ್ರಿಯೆ ಜರುಗಿತು? ಅಪಕರ್ಷಣೆ ಜರುಗಿತು. ಕಾಪರ್ ದಂಡದಲ್ಲಿ ಅಪಕರ್ಷಣೆ ಜರುಗಿತು. ಹಾಗಾದ್ರೆ ಈ ರೀತಿ ಅಪಕರ್ಷಣೆ ಜರುಗಿದಂತಹ ಎಲೆಕ್ಟ್ರೋಡ್ ಅನ್ನು ನಾವು ಕ್ಯಾಥೋಡ್ ಅಂತ ಹೇಳ್ತೇವೆ. ಉತ್ಕರ್ಷಣೆ ಜರುಗುವಂತಹ ಎಲೆಕ್ಟ್ರೋಡ್ ಆನೋಡ್, ಇದಕ್ಕೆ ನೆಗೆಟಿವ್ ಚಾರ್ಜ್ ಇದೆ. ಅಪಕರ್ಷಣೆ ಜರುಗಿದಂತಹ ಎಲೆಕ್ಟ್ರೋಡ್ ಕ್ಯಾಥೋಡ್, ಇದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ. ಹಾಗಾದ್ರೆ ಈ ಜಿಂಕ್ ಮತ್ತು ಕಾಪರ್ ಅನ್ನು ಉಪಯೋಗಿಸಿ ತಯಾರಿಸಿದಂತಹ ಸೆಲ್ ನಲ್ಲಿ ಯಾವುದು ಆನೋಡ್ ಯಾವುದು ಕ್ಯಾಥೋಡ್? ಜಿಂಕ್ ಆನೋಡ್ ಆಗಿದೆ, ಕಾಪರ್ ಕ್ಯಾಥೋಡ್ ಆಗಿದೆ. ಇವೆರಡರಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ಒಟ್ಟಾಗಿ ಸೇರಿಸಿ ಬರೆದಾಗ ಯಾವ ರೀತಿ ಇರ್ತದೆ? ನಮಗೆ ಇಂತಹ ಒಂದು ರಾಸಾಯನಿಕ ಕ್ರಿಯೆ ಸಮೀಕರಣ ಸಿಗ್ತದೆ ಅಲ್ವಾ. ಅಂದ್ರೆ ಇಲ್ಲಿ ರೆಡಾಕ್ಸ್ ಕ್ರಿಯೆ ಜರುಗಿತು. ಈ ರೆಡಾಕ್ಸ್ ಕ್ರಿಯೆಯ ಮೂಲಕ ಎಲೆಕ್ಟ್ರಾನ್ ವರ್ಗಾವಣೆಯಾಗಿ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಯಿತು ಅಲ್ವಾ. ಇದು ಒಂದು ಗ್ಯಾಲ್ವಾನಿಕ್ ಸೆಲ್. ಈ ಸೆಲ್ ಅನ್ನು ಹೆಸರಿಸುವ ವಿಧಾನ ಹೇಗೆ? ಆನೋಡ್ ಅನ್ನು ಮೊದಲು, ನಂತರ ಕ್ಯಾಥೋಡ್ ಅನ್ನಾಗಿ ನಾವು ಬರೀತೇವೆ. ಅಂತ ಹೇಳಿದ್ರೆ ಈ ಗ್ಯಾಲ್ವಾನಿಕ್ ಸೆಲ್ ಅನ್ನು ಹೆಸರಿಸುವಂತಹ ವಿಧಾನ ಜಿಂಕ್ ಕಾಪರ್ ಸೆಲ್. ಅರ್ಥ ಆಯ್ತಾ? ಇದೊಂದು ಗ್ಯಾಲ್ವಾನಿಕ್ ಸೆಲ್. ಹಾಗಾದ್ರೆ ನಾವು ಬೇರೆ ಯಾವ ಲೋಹಗಳನ್ನು ಉಪಯೋಗಿಸಬಹುದು? ಬೇರೆ ಈಗ ನಾನು ಸಿಲ್ವರ್ ಮತ್ತು ಕಾಪರ್ 2 ಲೋಹವನ್ನು ಉಪಯೋಗಿಸಿ ಒಂದು ಗ್ಯಾಲ್ವಾನಿಕ್ ಸೆಲ್ ಅನ್ನು ತಯಾರಿಸಬಹುದಾ? ತಯಾರಿಸಬಹುದು. ಇದರಲ್ಲಿ ಹೇಗೆ ನಾವು ಈ ಸೆಲ್ ಅನ್ನು ತಯಾರಿಸುವುದು ನೋಡುವ. ಇದರ ಒಂದು ಚಿತ್ರವನ್ನು ನೋಡುವ. ಈಗ ಇದರಲ್ಲಿ ನಾವು ಸಿಲ್ವರ್ ಮತ್ತು ಕಾಪರ್ ಅನ್ನು ಹೋಲಿಸಿದಾಗ ಯಾವುದರ ಕ್ರಿಯಾಶೀಲತೆ ಹೆಚ್ಚು? ಕಾಪರ್ನ ಕ್ರಿಯಾಶೀಲತೆ ಹೆಚ್ಚು ಅಲ್ವಾ. ಆದ್ರಿಂದ ನಾವು ಕಾಪರ್ ಅನ್ನು ಆನೋಡ್ ಆಗಿ ತೆಗೆದುಕೊಂಡು ಸಿಲ್ವರ್ ಅನ್ನು ಕ್ಯಾಥೋಡ್ ಆಗಿ ತೆಗೆದುಕೊಳ್ಳುತ್ತೇವೆ. ಹಾಗಾದ್ರೆ ಇದರ ಗ್ಯಾಲ್ವಾನಿಕ್ ಸೆಲ್ ನ ಚಿತ್ರ ಹೇಗೆ? ಸಿಲ್ವರ್ ದಂಡ ಬೇಕು, ಸಿಲ್ವರ್ ನೈಟ್ರೇಟ್ ದ್ರಾವಣ, ಕಾಪರ್ ದಂಡ, ಕಾಪರ್ ಸಲ್ಫೇಟ್ ದ್ರಾವಣ, ಮತ್ತೊಂದು ಸಾಲ್ಟ್ ಬ್ರಿಡ್ಜ್. ಈಗ ನಾವು ಚಿತ್ರದಲ್ಲಿ ನೋಡಬಹುದು. ಸಿಲ್ವರ್ ದಂಡವನ್ನು ಸಿಲ್ವರ್ ನೈಟ್ರೇಟ್ ದ್ರಾವಣದಲ್ಲಿ ಮತ್ತು ಕಾಪರ್ ದಂಡವನ್ನು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಡಲಾಗಿದೆ. ಇವೆರಡನ್ನು ವಾಹಕದ ಸಹಾಯದಿಂದ ಒಂದು ವೋಲ್ಟಾಮೀಟರ್ಗೆ ಜೋಡಿಸಲಾಗಿದೆ. ನಂತರ ದ್ರಾವಣಗಳ ನಡುವೆ ಒಂದು ಸಾಲ್ಟ್ ಬ್ರಿಡ್ಜ್ ಅನ್ನು ಉಪಯೋಗಿಸಲಾಗಿದೆ. ಈಗ ಇಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆ ಯಾವುದು? ಇಲ್ಲಿ ಯಾವುದರಲ್ಲಿ ಉತ್ಕರ್ಷಣೆ ಜರುಗುತ್ತದೆ? ಕಾಪರ್ನ ಕ್ರಿಯಾಶೀಲತೆ ಹೆಚ್ಚು ಅಲ್ವಾ. ಆದ್ದರಿಂದ ಕಾಪರ್ ಇಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುತ್ತದೆ. ಅದರಿಂದ ಕಾಪರ್ನಲ್ಲಿ ಉತ್ಕರ್ಷಣೆ ಜರುಗುತ್ತದೆ. ಅದೇ ಸಿಲ್ವರ್ನಲ್ಲಿ ಸಿಲ್ವರ್ ಅಯಾನ್ಗಳು ಎಲೆಕ್ಟ್ರಾನ್ಗಳನ್ನು ಪಡ್ಕೊಂಡು ಅಪಕರ್ಷಣೆಯನ್ನು ಜರುಗಿಸುತ್ತದೆ. ಅಂದರೆ ಕಾಪರ್ ಒಂದು ಆನೋಡ್ ಆಗಿದೆ ಇದರಲ್ಲಿ, ಈ ಸೆಲ್ನಲ್ಲಿ. ಸಿಲ್ವರ್ ಒಂದು ಕ್ಯಾಥೋಡ್ ಆಗಿದೆ. ಈ ರೀತಿ ಕಾಪರ್ ಸಿಲ್ವರ್ ಸೆಲ್ ಆಗಿದೆ. ಅದೇ ರೀತಿ ಈಗ ನಾವು ಇಷ್ಟೊತ್ತು ಯಾವುದೆಲ್ಲ ಜಿಂಕ್, ಕಾಪರ್ ಮತ್ತು ಸಿಲ್ವರ್ ಈ 3 ಲೋಹಗಳನ್ನು ಉಪಯೋಗಿಸಿ 2 ಸೆಲ್ ಅನ್ನು ತಯಾರಿಸಿದ್ದೇವೆ ಅಲ್ವಾ. ಇನ್ನೂ ಒಂದು ನಮಗೆ ಸೆಲ್ ಅನ್ನು ತಯಾರಿಸಬಹುದಾ? ಯಾವುದದು? ಅದುವೇ ಜಿಂಕ್ ಸಿಲ್ವರ್ ಸೆಲ್. ಈ ಸೆಲ್ನ ನಿಮ್ಮಲ್ಲಿರುವಂತಹ ಪಾಠಪುಸ್ತಕವನ್ನು ಉಪಯೋಗಿಸಿ ಜಿಂಕ್ ಸಿಲ್ವರ್ ಸೆಲ್ನ ಒಂದು ಚಿತ್ರವನ್ನು ಬಿಡಿಸಲು ಪ್ರಯತ್ನಿಸಿ.
ಹಾಗೂ ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಪಟ್ಟಿ ಉಂಟು, ಪಟ್ಟಿ 3.4. ಇದರಲ್ಲಿ ನಿಮಗೆ ನಾವು ತಯಾರಿಸಿದಂತಹ ಸೆಲ್ನ ಹೆಸರು ಮತ್ತು ಆ ಸೆಲ್ಗಳಲ್ಲಿ ಬರುವಂತಹ ಆ್ಯನೋಡ್ ಕ್ಯಾಥೋಡ್ ಯಾವುದೆಂದು ಗುರುತಿಸಿ ಆ ಪಟ್ಟಿಯನ್ನು ಭರ್ತಿ ಮಾಡಿ ಇಡಿ. ರಾಸಾಯನಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಯಿಸುವ ರಾಸಾಯನಿಕ ಕ್ರಿಯೆಯನ್ನು ನಾವೀಗ ಪರಿಚಯಿಸಿಕೊಂಡೆವು. ಹಾಗಾದರೆ ವಿದ್ಯುತ್ತನ್ನು ಉಪಯೋಗಿಸಿ ರಾಸಾಯನಿಕ ಬದಲಾವಣೆಯನ್ನು ನಡೆಸಲು ಸಾಧ್ಯವೇ? ಸಾಧ್ಯ ಇದೆ. ನೀರಿನ ವಿದ್ಯುತ್ ವಿಶ್ಲೇಷಣೆ ಇಂತಹ ಒಂದು ರಾಸಾಯನಿಕ ಕ್ರಿಯೆಗೆ ಅಥವಾ ಈ ವಿದ್ಯುತ್ತನ್ನು ಉಪಯೋಗಿಸಿ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಆಮ್ಲವನ್ನು ಸೇರಿಸಿದ ನೀರು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ಯಾವೆಲ್ಲ ವಸ್ತುಗಳು ಸಿಗ್ತದೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಿಗ್ತದೆ ಅಲ್ವಾ? ಈ ರೀತಿ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವ ವಸ್ತುಗಳು ಎಲೆಕ್ಟ್ರೋಲೈಟ್ಗಳಾಗಿವೆ. ಅಂದ್ರೆ ನಾವಿದನ್ನು ನಿರ್ವಚಿಸಿದ್ರೆ ಜಲೀಯ ಸ್ಥಿತಿಯಲ್ಲಿ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಇರುವಾಗ ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವ ಮತ್ತು ರಾಸಾಯನಿಕ ಕ್ರಿಯೆಗೆ ಒಳಗಾಗುವ ವಸ್ತುಗಳು ಎಲೆಕ್ಟ್ರೋಲೈಟ್ಗಳಾಗಿವೆ. ಆಮ್ಲಗಳು, ಆಲ್ಕಲಿಗಳು ಮತ್ತು ಲವಣಗಳು ದ್ರಾವಣ ಸ್ಥಿತಿಯಲ್ಲಿರುವಾಗ ಮತ್ತು ದ್ರವೀಕೃತ ಸ್ಥಿತಿಯಲ್ಲಿರುವಾಗ ಎಲೆಕ್ಟ್ರೋಲೈಟ್ಗಳಾಗುತ್ತವೆ. ಈ ಎಲೆಕ್ಟ್ರೋಲೈಟ್ಗಳು ವಿದ್ಯುತ್ತನ್ನು ಹಾಯಿಸಿದಾಗ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಕ್ರಿಯೆಯನ್ನೇ ನಾವು ವಿದ್ಯುತ್ ವಿಶ್ಲೇಷಣೆ ಅಥವಾ ಎಲೆಕ್ಟ್ರೋಲಿಸಿಸ್ ಅಂತ ಹೇಳ್ತೇವೆ. ವಿದ್ಯುತ್ ವಿಶ್ಲೇಷಣೆ ಜರುಗುವಾಗ ಈ ಎಲೆಕ್ಟ್ರೋಲೈಟ್ ನಲ್ಲಿರುವಂತಹ ಅಯೋನ್ಗಳು ಚಲನಾ ಸ್ವಾತಂತ್ರ್ಯವನ್ನು ಹೊಂದಿರುತ್ತವೆ. ಆದ್ದರಿಂದಲೇ ಈ ಎಲೆಕ್ಟ್ರೋಲೈಟ್ಗಳ ವಿದ್ಯುತ್ ವಾಹಕತ್ವಕ್ಕೆ ಕಾರಣ ಈ ಅಯೋನ್ಗಳೇ ಆಗಿವೆ. ಈ ವಿದ್ಯುತ್ ವಿಶ್ಲೇಷಣೆಯ ಬಗ್ಗೆ ವೈಜ್ಞಾನಿಕ ವಿವರಣೆಯನ್ನು ಮೊದಲಿಗೆ ನೀಡಿದಂತಹ ವಿಜ್ಞಾನಿ ಮೈಕಲ್ ಫ್ಯಾರಡೆ. ವಿದ್ಯುತ್ ವಿಶ್ಲೇಷಣೆ ಜರುಗುವಾಗ ವಿದ್ಯುತ್ತನ್ನು ಪ್ರವಹಿಸುವ ವಸ್ತುಗಳು ಎಲೆಕ್ಟ್ರೋಡ್ಗಳಾಗಿವೆ. ಬ್ಯಾಟರಿಯ ಧನ ಧ್ರುವಕ್ಕೆ ಒಂದು ಎಲೆಕ್ಟ್ರೋಡ್ ಅನ್ನು ಮತ್ತು ಋಣ ಧ್ರುವಕ್ಕೆ ಇನ್ನೊಂದು ಎಲೆಕ್ಟ್ರೋಡ್ ಅನ್ನು ಇಲ್ಲಿ ಜೋಡಿಸಲಾಗುವುದು. ಬ್ಯಾಟರಿಯ ಧನ ಧ್ರುವಕ್ಕೆ ಜೋಡಿಸಲಾದ ಎಲೆಕ್ಟ್ರೋಡ್ ಅನ್ನು ಆನೋಡ್ ಅಂತ ಹೇಳ್ತೇವೆ. ಋಣ ಧ್ರುವಕ್ಕೆ ಜೋಡಿಸಿದಂತಹ ಎಲೆಕ್ಟ್ರೋಡ್ ಅನ್ನು ನಾವು ಕ್ಯಾಥೋಡ್ ಅಂತ ಹೇಳ್ತೇವೆ. ನೀವಿಲ್ಲಿ ಒಂದು ವಿದ್ಯುತ್ ವಿಶ್ಲೇಷಣೆಯ ಪ್ರಯೋಗದ ಒಂದು ಚಿತ್ರವನ್ನು ಕಾಣ್ತಿದ್ದೀರಿ. ಇದರಲ್ಲಿ ಧನ ಧ್ರುವ, ಋಣ ಧ್ರುವ ಇವೆರಡನ್ನು ಒಂದು ಬ್ಯಾಟರಿಗೆ ಜೋಡಿಸಲಾಗಿದೆ. ಇಲ್ಲಿ ಬೀಕರ್ ನಲ್ಲಿ ಎಲೆಕ್ಟ್ರೋಲೈಟ್ ಅನ್ನು ವಿದ್ಯುತ್ ರಾಸಾಯನಿಕ ವಸ್ತುವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಇದರ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಏನಾಗ್ತದೆ? ಈ ಎಲೆಕ್ಟ್ರೋಲೈಟ್ ನಲ್ಲಿರುವಂತಹ ಅಯೋನ್ಗಳು ಚಲನಾ ಸ್ವಾತಂತ್ರ್ಯವನ್ನು ಪಡ್ಕೊಳ್ತವೆ. ಈ ಪಾಸಿಟಿವ್ ಅಯಾನ್ಗಳು ನೆಗೆಟಿವ್ ಚಾರ್ಜ್ ಇರುವಂತಹ ಕಡೆಗೂ ಮತ್ತು ನೆಗೆಟಿವ್ ಅಯಾನ್ಗಳು ಪಾಸಿಟಿವ್ ಚಾರ್ಜ್ ಇರುವಂತಹ ಎಲೆಕ್ಟ್ರೋಡ್ ನ ಕಡೆಗೂ ಚಲಿಸುತ್ತವೆ. ಅಂದ್ರೆ ಇಲ್ಲಿ ಏನಾಗ್ತದೆ? ಈ ಆನೋಡ್ ನಲ್ಲಿ ನೆಗೆಟಿವ್ ಚಾರ್ಜ್ ಇರುವಂತಹ ಅಯಾನ್ಗಳು ಬಂದು ತಲುಪಿ ಅಲ್ಲಿ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಸ್ವತಂತ್ರವಾಗ್ತವೆ ಹಾಗೂ ಪಾಸಿಟಿವ್ ಚಾರ್ಜ್ ಇರುವಂತಹ ಅಯಾನ್ಗಳು ಕ್ಯಾಥೋಡ್ ನ ಕಡೆಗೆ ಚಲಿಸಿ ಅಲ್ಲಿ ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡು ಸ್ವತಂತ್ರಗೊಳ್ಳುತ್ತವೆ. ಅಂತ ಹೇಳಿದ್ರೆ ಆನೋಡ್ ನಲ್ಲಿ ಉತ್ಕರ್ಷಣೆಯು, ಕ್ಯಾಥೋಡ್ ನಲ್ಲಿ ಅಪಕರ್ಷಣೆಯು ಜರುಗುತ್ತದೆ. ಆನೋಡ್ ನಲ್ಲಿ ಉತ್ಕರ್ಷಣೆಯು ಮತ್ತು ಕ್ಯಾಥೋಡ್ ನಲ್ಲಿ ಅಪಕರ್ಷಣೆಯು ಜರುಗುತ್ತದೆ. ಆನೋಡಿಗೆ ಪಾಸಿಟಿವ್ ಚಾರ್ಜ್ ಮತ್ತು ಕ್ಯಾಥೋಡಿಗೆ ನೆಗೆಟಿವ್ ಚಾರ್ಜ್ ಇರ್ತದೆ. ಇದು ಒಂದು ವಿದ್ಯುತ್ ವಿಶ್ಲೇಷಣೆ ಕ್ರಿಯೆಯಾಗಿದೆ. ಇದಕ್ಕೊಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ದ್ರವೀಕೃತ ಸೋಡಿಯಂ ಕ್ಲೋರೈಡ್. ಯಾಕೆ ದ್ರವೀಕೃತ? ಯಾಕಂದ್ರೆ ಇಲ್ಲದಿದ್ರೆ ಘನ ರೂಪದಲ್ಲಿರುವಾಗ ಅದರಲ್ಲಿರುವಂತಹ ಅಯಾನ್ಗಳಿಗೆ ಚಲನ ಸ್ವಾತಂತ್ರ್ಯ ಇರುವುದಿಲ್ಲ. ಆದ್ರಿಂದ ನಾವು ದ್ರವೀಕೃತ ಸೋಡಿಯಂ ಕ್ಲೋರೈಡ್ ಅನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ಏನಾಗ್ತದೆ? ಈ ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ಇಲ್ಲಿ ಎಲೆಕ್ಟ್ರೋಲೈಟ್ಗಳು ಅಂದ್ರೆ ಈ ಎಲೆಕ್ಟ್ರೋಲೈಟ್ ನಲ್ಲಿರುವಂತಹ ಅಯಾನ್ಗಳು, ಸೋಡಿಯಂ ಕ್ಲೋರೈಡ್ ನಲ್ಲಿ ಸಿಗುವಂತಹ ಅಯಾನ್ಗಳು ಯಾವುದು? ಸೋಡಿಯಂ Na+ ಮತ್ತು ಕ್ಲೋರೈಡ್ ಅಯಾನ್ ಅಲ್ವಾ, Cl- ಕ್ಲೋರೈಡ್ ಅಯಾನ್ಗಳು ನಮಗೆ ಸಿಗ್ತದೆ. ಆದ್ರಿಂದ ಇಲ್ಲಿ ವಿದ್ಯುತ್ ಅನ್ನು ಹಾಯಿಸಿದಾಗ
ಈ Na+ ಅಯಾನುಗಳು ಮತ್ತು ಕ್ಲೋರೈಡ್ ಅಯಾನುಗಳು ಚಲನಾ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತವೆ. ನಂತರ ಏನಾಗ್ತದೆ, ಈ ಅಯಾನುಗಳು ಚಲಿಸಿ ಎಲ್ಲಿಗೆ ಹೋಗ್ತವೆ, ಆನೋಡ್ ನ ಕಡೆಗೂ ಕ್ಯಾಥೋಡ್ ನ ಕಡೆಗೂ ಚಲಿಸ್ತವಲ್ವಾ. ಆನೋಡ್ ನ ಕಡೆಗೆ ಚಲಿಸುವಂತಹ ಅಯಾನುಗಳು ಯಾವುದು, ನೆಗೆಟಿವ್ ಚಾರ್ಜ್ ಇರುವಂತಹ ಕ್ಲೋರೈಡ್ ಅಯಾನುಗಳು ಆನೋಡ್ ನ ಕಡೆಗೆ ಚಲಿಸುತ್ತವೆ. ಚಲಿಸಿ ಅಲ್ಲಿ ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು, ಅಂದ್ರೆ ಉತ್ಕರ್ಷಣೆ ಕ್ರಿಯೆ ಜರುಗಿ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಕ್ಲೋರಿನ್ ಆಗಿ ಸ್ಥಿರ ಆಗ್ತದೆ. ಆ ಕ್ಲೋರಿನ್ ಅನಿಲ ಅಲ್ಲಿ ಆನೋಡ್ ನಲ್ಲಿ ಬಿಡುಗಡೆ ಆಗ್ತದೆ. ಕ್ಯಾಥೋಡ್ ನಲ್ಲಿ ಏನಾಗ್ತದೆ, ದ್ರಾವಣದಲ್ಲಿರುವಂತಹ Na+ ಪಾಸಿಟಿವ್ ಅಯಾನ್ಗಳು ಕ್ಯಾಥೋಡ್ ನ ಕಡೆಗೆ ಚಲಿಸಿ ಅಲ್ಲಿ ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡು ಸ್ಥಿರ ಆಗ್ತವೆ. ಸೋಡಿಯಂ ಅಯಾನ್ಗಳಿದ್ದದ್ದು ಪರಮಾಣುಗಳಾಗಿ ಆ ಎಲೆಕ್ಟ್ರೋಡ್ ನಲ್ಲಿ ಕ್ಯಾಥೋಡ್ ನಲ್ಲಿ ನಿಕ್ಷೇಪಗೊಳ್ಳುತ್ತದೆ. ಇದು ಸೋಡಿಯಂ ಕ್ಲೋರೈಡ್, ದ್ರವೀಕೃತ ಸೋಡಿಯಂ ಕ್ಲೋರೈಡ್ ನ ವಿದ್ಯುತ್ ವಿಶ್ಲೇಷಣೆಯಾಗಿದೆ. ದ್ರವೀಕೃತ ಸೋಡಿಯಂ ಕ್ಲೋರೈಡಿನ ವಿದ್ಯುತ್ ವಿಶ್ಲೇಷಣೆ. ಒಂದು ವಿದ್ಯುತ್ ವಿಶ್ಲೇಷಣಾ ಸೆಲ್ಲಿನಲ್ಲಿ ದ್ರವೀಕೃತ ಸೋಡಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಳ್ಳಲಾಗಿದೆ. 2 ಕಾರ್ಬನ್ ದಂಡಗಳನ್ನು ಉಪಯೋಗಿಸಿ ಬ್ಯಾಟರಿಯಿಂದ ಇರುವ ವಿದ್ಯುತ್ತನ್ನು ಇದರ ಮೂಲಕ ಹೀಗೆ ಹಾಯಿಸಲಾಗುವುದು. ಈ ಮಂಡಲದಲ್ಲಿ ಅಳವಡಿಸಲಾದ LED ಬೆಳಗುವುದನ್ನು ಕಾಣಬಹುದಲ್ಲವೇ? ದ್ರವೀಕೃತ ಸೋಡಿಯಂ ಕ್ಲೋರೈಡಿನ ಮೂಲಕ ವಿದ್ಯುತ್ ಹಾದು ಹೋಗುತ್ತಿರುವುದು ಎಂಬುದನ್ನು ಇದು ಸ್ಪಷ್ಟಪಡಿಸುವುದಲ್ಲವೇ? ಅಂದರೆ ದ್ರವೀಕೃತ ಸೋಡಿಯಂ ಕ್ಲೋರೈಡ್ ಒಂದು ಇಲೆಕ್ಟ್ರೋಲೈಟ್ ಆಗಿದೆ. ದ್ರವೀಕೃತ ಸ್ಥಿತಿಯಲ್ಲಿ ಅಥವಾ ಜಲೀಯ ದ್ರಾವಣವಾಗಿರುವಾಗ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವ ಮತ್ತು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪದಾರ್ಥಗಳೇ ಇಲೆಕ್ಟ್ರೋಲೈಟುಗಳು. ಇಲೆಕ್ಟ್ರೋಲೈಟಿಗೆ ವಿದ್ಯುತ್ ಪ್ರವಹಿಸುವುದು ಇಲೆಕ್ಟ್ರೋಡ್ಗಳ ಮೂಲಕವಾಗಿದೆ. ಇಲ್ಲಿ ಕಾರ್ಬನ್ ದಂಡಗಳು ಇಲೆಕ್ಟ್ರೋಡ್ಗಳಾಗಿವೆ. ಈ ಕಾರ್ಬನ್ ಇಲೆಕ್ಟ್ರೋಡಿನಲ್ಲಿ ಒಂದನ್ನು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲಿನೊಂದಿಗೆ ಮತ್ತು ಎರಡನೆಯದನ್ನು ನೆಗೆಟಿವ್ ಟರ್ಮಿನಲಿನೊಂದಿಗೆ ಜೋಡಿಸಲಾಗಿದೆ. ಪಾಸಿಟಿವ್ ಟರ್ಮಿನಲ್ನೊಂದಿಗೆ ಜೋಡಿಸಲಾದ ಇಲೆಕ್ಟ್ರೋಡ್ ಆನೋಡ್, ನೆಗೆಟಿವ್ ಟರ್ಮಿನಲ್ನೊಂದಿಗೆ ಜೋಡಿಸಲಾದ ಇಲೆಕ್ಟ್ರೋಡ್ ಅನ್ನು ಕ್ಯಾಥೋಡ್ ಎನ್ನುವರು. ದ್ರವೀಕೃತ ಸೋಡಿಯಂ ಕ್ಲೋರೈಡಿನಲ್ಲಿ ಅಡಕವಾಗಿರುವ ಅಯಾನುಗಳು ಯಾವುವು? ದ್ರವೀಕೃತ ಸೋಡಿಯಂ ಕ್ಲೋರೈಡಿನಲ್ಲಿ ಸೋಡಿಯಂ ಅಯಾನುಗಳು, ಕ್ಲೋರೈಡ್ ಅಯಾನುಗಳು ಅಡಕವಾಗಿವೆ. ಈ ಕ್ರಿಯೆಯಲ್ಲಿ ಪಾಸಿಟಿವ್ ಅಯಾನುಗಳು ಯಾವ ಇಲೆಕ್ಟ್ರೋಡಿನ ಕಡೆಗೆ ಚಲಿಸುವುದು? ಪಾಸಿಟಿವ್ ಅಯಾನುಗಳು ನೆಗೆಟಿವ್ ಇಲೆಕ್ಟ್ರೋಡಿನ ಕಡೆಗೆ ಚಲಿಸುತ್ತವೆ. ನೆಗೆಟಿವ್ ಇಲೆಕ್ಟ್ರೋಡಿನಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ Na+ +1 electron gives Na. ಈ ಕ್ರಿಯೆಯು ಉತ್ಕರ್ಷಣೀಯ ಅಪಕರ್ಷಣೀಯ. ನೆಗೆಟಿವ್ ಇಲೆಕ್ಟ್ರೋಡ್ ಅನ್ನು ಕ್ಯಾಥೋಡ್ ಎನ್ನಲು ಕಾರಣ ಏನು ಎಂದು ತಿಳಿಯಿತಲ್ಲವೇ? ಕ್ಯಾಥೋಡಿನಲ್ಲಿ ಅಪಕರ್ಷಣೆ ಜರುಗುತ್ತದೆ. ಪಾಸಿಟಿವ್ ಇಲೆಕ್ಟ್ರೋಡಿನ ಕಡೆಗೆ ಕ್ಲೋರೈಡ್ ಅಯಾನುಗಳು ತಲುಪುವಾಗ ಜರುಗುವ ರಾಸಾಯನಿಕ ಕ್ರಿಯೆ 2Cl- gives Cl2 +2 electron. ಆನೋಡಿನಲ್ಲಿ ಉತ್ಕರ್ಷಣೆ ಜರುಗುತ್ತದೆ. ಪಾಸಿಟಿವ್ ಇಲೆಕ್ಟ್ರೋಡ್ ಅನ್ನು ಆನೋಡ್ ಎಂದು ಕರೆಯಲು ಕಾರಣ ಏನು ಎಂದು ತಿಳಿಯಿತಲ್ಲವೇ? ದ್ರವೀಕೃತ ಸೋಡಿಯಂ ಕ್ಲೋರೈಡಿನ ವಿದ್ಯುತ್ ವಿಶ್ಲೇಷಣೆಯಲ್ಲಿ ಉಂಟಾಗುವ ಉತ್ಪನ್ನಗಳು: ಕ್ಯಾಥೋಡ್ನಲ್ಲಿ ಸೋಡಿಯಂ, ಆನೋಡ್ನಲ್ಲಿ ಕ್ಲೋರಿನ್. ಇನ್ನು ದ್ರಾವಣ, ನಾವು ಸೋಡಿಯಂ ಕ್ಲೋರೈಡ್ ನ ದ್ರಾವಣವನ್ನು ತೆಗೆದುಕೊಂಡ್ರೆ, ನಮಗೆ ಸೋಡಿಯಂ ಕ್ಲೋರೈಡ್ ನ ದ್ರಾವಣವನ್ನು ತೆಗೆದುಕೊಂಡಾಗಲೂ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳೇ ಸಿಗ್ತದ ಅಥವಾ ಸೋಡಿಯಂ ಉತ್ಪನ್ನವಾಗಿ ಸಿಗುವಂತಹ ವಸ್ತುಗಳು ಸೋಡಿಯಂ ಮತ್ತು ಕ್ಲೋರಿನ್ನೆಯ ಅಲ್ಲ. ಯಾಕೆ? ದ್ರವೀಕೃತ ಸೋಡಿಯಂ ಕ್ಲೋರೈಡ್ ನಲ್ಲಿ ನಮಗೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳು ಮಾತ್ರವೇ ಇರ್ತದೆ. ಅದೇ ಸೋಡಿಯಂ ಕ್ಲೋರೈಡ್ ನ ದ್ರಾವಣದಲ್ಲಿ ಸೋಡಿಯಂ ಅಯಾನ್ಗಳು, ಕ್ಲೋರೈಡ್ ಅಯಾನು, ಹೈಡ್ರಾಕ್ಸಿಲ್ ಅಯಾನು, ಹೈಡ್ರೋನಿಯಂ ಅಯಾನು ಕೂಡ ಇರ್ತದೆ. ಅದರಿಂದ ಅಲ್ಲಿರುವಂತಹ ಅಯಾನುಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಲ್ವಾ? ಅದರಿಂದ ಇಲ್ಲಿಯೂ ನಮಗೆ ಸೋಡಿಯಂ ಮತ್ತು ಕ್ಲೋರಿನ್ ಮಾತ್ರವೇ ಸಿಕ್ತಂತ ಹೇಳಿಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಉಂಟಾಗುವಂತಹ ಉತ್ಪನ್ನಗಳು ಯಾವುದು? ಯಾಕೆ ಅಲ್ಲಿ ಉತ್ಪನ್ನ ವ್ಯತ್ಯಾಸ ಆಗ್ತದೆ? ಸೋಡಿಯಂ ಕ್ಲೋರೈಡ್ ನ ದ್ರಾವಣವನ್ನು ನಾವು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅಲ್ಲಿ ಇರುವಂತಹ ಅಯಾನುಗಳು, ಬೇರೆ ಬೇರೆ ಚಾರ್ಜ್ ಇರುವಂತಹ ಅಯಾನುಗಳು ಅಂದ್ರೆ Na+ ಅಯಾನು, ಕ್ಲೋರೈಡ್ ಅಯಾನು, OH-
ಈಗ ನೋಡೋಣ ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಶ್ಲೇಷಣೆ. ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಯಾವೆಲ್ಲ ಅಯಾನ್ಗಳು ಉಂಟಾಗುತ್ತವೆ? ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ Na+, Cl-, H3O+, OH-, H2O ಎಂಬಿವುಗಳು ಅಡಕವಾಗಿದೆ. ಪಾಸಿಟಿವ್ ಎಲೆಕ್ಟ್ರೋಡ್ನ ಕಡೆಗೆ ಆಕರ್ಷಿಸಲ್ಪಡುವ ಅಯಾನುಗಳು ಯಾವುವು? ಕ್ಲೋರೈಡ್ ಅಯಾನು ಮತ್ತು ಹೈಡ್ರಾಕ್ಸಿಲ್ ಅಯಾನು ಅಂದರೆ Cl- ಮತ್ತು OH-. ನೆಗೆಟಿವ್ ಎಲೆಕ್ಟ್ರೋಡ್ನ ಕಡೆಗೆ ಆಕರ್ಷಿಸಲ್ಪಡುವ ಎಲೆಕ್ಟ್ರಾನ್ಗಳು ಯಾವುವು? Na+ ಅಂದರೆ ಸೋಡಿಯಂ, H3O+ ಅಂದರೆ ಹೈಡ್ರೋನಿಯಂ ಅಯಾನು ಮತ್ತು ನೀರು. ವಿದ್ಯುತ್ ವಿಶ್ಲೇಷಣೆಯಿಂದಾಗಿ ಆ್ಯನೋಡ್ನಲ್ಲಿ ಮತ್ತು ಕ್ಯಾಥೋಡ್ನಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ಪರಿಶೀಲಿಸೋಣ. Na+ ಅಯಾನು ಮತ್ತು H3O+ ಅಯಾನು ಕ್ಯಾಥೋಡಿನ ಕಡೆಗೆ ಆಕರ್ಷಿಸಲ್ಪಡುವುದು. ಇವುಗಳಿಗಿಂತ ನೀರಿನ ಅಪಕರ್ಷಣಾ ಒಲವು ಅಧಿಕವಾಗಿರುವುದರಿಂದ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆಯಾಗುವುದು. ಕ್ಲೋರೈಡ್ ಅಯಾನು ಮತ್ತು OH- ಅಯಾನು ಆ್ಯನೋಡ್ನ ಕಡೆಗೆ ಆಕರ್ಷಿಸಲ್ಪಡುವುದು. ಈ ಅಯಾನುಗಳನ್ನು ನೀರನ್ನು ಹೋಲಿಸುವಾಗ ಉತ್ಕರ್ಷಣಾ ಒಲವು ಕ್ಲೋರೈಡ್ಗೆ ಅಧಿಕವಾಗಿರುವುದು. ಆದ್ದರಿಂದ ಆ್ಯನೋಡಿನಲ್ಲಿ Cl2 ಅಂದರೆ ಕ್ಲೋರಿನ್ ಅನಿಲ ಬಿಡುಗಡೆಯಾಗುವುದು. ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಶ್ಲೇಷಣೆಯಿಂದಾಗಿ ಆ್ಯನೋಡಿನಲ್ಲಿ Cl2 ಮತ್ತು ಕ್ಯಾಥೋಡಿನಲ್ಲಿ H2 ಹಾಗೂ ದ್ರಾವಣದಲ್ಲಿ NaOH ಲಭಿಸುವುದು. ವಿದ್ಯುತ್ ವಿಶ್ಲೇಷಣೆಯ ಪ್ರಾಯೋಗಿಕ ಉಪಯೋಗಗಳು ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಕಲಿಯುವ. ನಮಸ್ಕಾರ.